1ನೇ ಪೇತ್ರ ಪತ್ರಿಕೆ 2ನೇ ಅಧ್ಯಾಯ 21ನೇ ವಚನ. ಇದಕ್ಕಾಗಿ ನೀವು ಕರೆಯಲ್ಪಟ್ಟಿರಿ, ಕ್ರಿಸ್ತನು ಸಹ ನಿಮಗೋಸ್ಕರ ಬಾಧೆಯನ್ನು ಅನುಭವಿಸಿ ನೀವು ತನ್ನ ಹೆಜ್ಜೆಯ ಜಾಡೆಯಲ್ಲಿ ನಡೆಯಬೇಕೆಂದು ಮಾದರಿಯನ್ನು ತೋರಿಸಿ ಹೋದನು. ದೇವರು ಏಸಯ್ಯ ನಮಗೆ ಮಾದರಿ ತೋರಿಸಿ ಹೋಗಿದ್ದಾನೆ. ಯಾವ ರೀತಿಯಾಗಿ ನಾವು ಪರಿಶುದ್ಧವಾಗಿ ಜೀವಿಸಬೇಕು, ಯಾವ ರೀತಿಯಾಗಿ ನಾವು ಇನ್ನೊಬ್ಬರನ್ನ ನಾವು ಸಮಾನವಾಗಿ ನೋಡಬೇಕು, ಯಾವ ರೀತಿಯಾಗಿ ನಾವು ನಮ್ಮ ಪ್ರೀತಿನ ಇನ್ನೊಬ್ಬರಿಗೆ ನಾವು ವ್ಯಕ್ತಪಡಿಸ್ಬೇಕು, ಯಾವ ರೀತಿಯಾಗಿ ನಾವು ಆಧರಿಸ್ಬೇಕು, ದೇವ್ರ ರಾಜ್ಯನ ನಾವು ಹೆಂಗ್ ಸ್ಥಾಪನೆ ಮಾಡಬೇಕು ಅನ್ನೋ ಮಾದರಿ ದೇವರು ನಮಗೆ ತೋರಿಸಿ ಹೋಗದಾನೆ. ಏಸಯ್ಯ ನಮಗೆ ಮಾದರಿ. ಆತನ ಮಾದರಿ ಇಟ್ಕೊಂಡು ನಾವು ನಡಿಬೇಕು. ಅನೇಕರು ಹೀರೋಸ್ ಮಾದರಿ ಇಟ್ಕೊಂತಾರೆ. ನಾನು ಆ ಹೀರೋ ಹಂಗೆ ಇರ್ಬೇಕು, ಆ ಹೀರೋ ಎಷ್ಟು ಸ್ಟೈಲ್ ಮಾಡ್ಕೊಂಡಂಗೆ ನಾನು ಮಾಡ್ಕೋಬೇಕು, ಈ ಹೀರೋಯಿನ್ ಸೀರೆ ಉಟ್ಕೊಂಡಲ್ಲ ಆ ಹೀರೋಯಿನ್ ತರ ನಾನು ಇರಬೇಕು. ಅಂದ್ರೆ ಮನುಷ್ಯರನ್ನ ಮಾದರಿ ಇಟ್ಕೊಂಡು ಜೀವಿಸುವಂತರು ತುಂಬಾ ಮಂದಿ ಇದಾರ. ಅದನ್ನ ಫಾಲೋ ಆಗೋರು ತುಂಬಾ ಮಂದಿ ಇದಾರ. ಅಯ್ಯೋ, ಇನ್ಸ್ಟಾಗ್ರಾಮ್ ನಲ್ಲಿ ಎಷ್ಟು ಫಾಲೋವರ್ಸು, ಯಾಕಂದ್ರೆ ಅವರೇ ನಮಗೆ ಮಾದರಿ. ಈ ಧೋರಣೆ ಕ್ರೈಸ್ತವ್ರಿಗೆ ಇರಬಾರದು. ಕ್ರೈಸ್ತತ್ವದಲ್ಲಿ ಕೂಡ ಈ ಆಲೋಚನೆಗಳು ಇದಾವ. ಮನುಷ್ಯರನ್ನ ಮಾದರಿ ಆಗಿಟ್ಕೊಂಡು ನಡೆಯುವಂತವ್ರು ತುಂಬಾ ಮಂದಿ ಇದ್ದಾರೆ. ಅದ್ರ ವಾಕ್ಯ ಏನಂತ ಹೇಳ್ತಿದೆ ಗೊತ್ತಾ? ಕ್ರಿಸ್ತ ನಮಗೆ ಮಾದರಿ ತೋರಿಸಿ ಹೋಗಿದ್ದಾನೆ. ಆ ಮಾದರಿ ಪ್ರಕಾರ ನಾವು ಜೀವಿಸ್ಬೇಕು, ಅದ್ರ ಪ್ರಕಾರ ನಾವು ನಡ್ಕೊಳ್ಬೇಕು, ಆ ಆಲೋಚನೆ ಪ್ರಕಾರ ನಾವು ಜೀವಿಸ್ಬೇಕಂತ ಹೇಳಿ ವಾಕ್ಯವು ಹೇಳುತ್ತದೆ. ಅದೇ ರೀತಿಯಲ್ಲಿ ಇನ್ನ ನಾವು ಆ ಒಂದು ರಕ್ಷಣೆದಲ್ಲಿ ಬರದೇ ಇರೋ ಒಂದು ಸ್ಥಿತಿ ನಮ್ದು ಏನಿತ್ತಲ್ಲ, ನಮ್ಮ ಹಿಂದಿನ ಸ್ಥಿತಿ ಏನಿತ್ತಲ್ಲ, ಆವಾಗಿರೋ ಸ್ವಭಾವವು ನಾವು ಕ್ರಿಸ್ತನಲ್ಲಿ ನಾವು ಬಂದಾಗ, ನಾವು ರಕ್ಷಣೆಯಲ್ಲಿ ಬಂದಾಗ, ನಾವು ಕ್ರಿಸ್ತನ ಹಿಡ್ಕೊಂಡು ನಾವು ಪ್ರಯಾಣ ಮಾಡುತ್ತಿರುವಾಗ ಅವ್ರು ಲೋಕಸ್ಥರು ನೋಡ್ತಾರೆ ನಮ್ಮನ್ನ. ಅರೆ, ಈ ವ್ಯಕ್ತಿ ಒನ್ಸ್ ಅಪಾನ್ ಟೈಮ್ ಅಲ್ಲಿ ಯಾವ ರೀತಿಯಾಗಿ ಜೀವಿಸಿದ್ದ, ಈ ವ್ಯಕ್ತಿನಲ್ಲಿ ಇಷ್ಟು ಮಾರ್ಪು, ಇಷ್ಟು ಈ ಒಂದು ವಿಧೇಯತೆ, ಈ ಒಂದು ಪ್ರೀತಿ, ಇದು ನಾವು ನೋಡೇ ಇಲ್ಲಲ್ಲ, ಎಲ್ಲಿದೆ ಬಂತು ಈ ವ್ಯಕ್ತಿಗೆ ಅಂತ ಹೇಳಿ ಆಶ್ಚರ್ಯ ಆಗ್ಬೇಕು ಅವರು. ಕ್ರಿಸ್ತು ಮಾದರಿಯಲ್ಲಿ ನಾವು ನಡೆದಾಗೆ ಆ ಒಂದು ಸಾಕ್ಷಿ ಜೀವಿತ ನಾವು ಹೊಂದ್ಕೊಂತೀವಿ. ಅದಕ್ಕೆ ಪೇತೃ 1ನೇ ಪೇತೃ ಪತ್ರಿಕೆ 2ನೇ ಅಧ್ಯಾಯ 12ನೇ ವಚನದಲ್ಲಿ ಈ ರೀತಿ ಹೇಳ್ತಾನೆ ನೋಡ್ರಿ, ನಿಮ್ಮ ನಡವಳಿಕೆಯು ಅನ್ಯ ಜನರ ಮಧ್ಯದಲ್ಲಿ ಯೋಗ್ಯವಾಗಿರಲಿ, ಆಗ ಅವರು ಯಾವ ವಿಷಯದಲ್ಲಿ ನಿಮ್ಮನ್ನು ಅಕ್ರಮಗಾರರೆಂದು ನಿಂದಿಸುತ್ತಾರೋ ಆ ವಿಷಯದಲ್ಲಿಯೇ ನಿಮ್ಮ ಸತ್ಕಾರ್ಯಗಳನ್ನು ಕಣ್ಣಾರೆ ಕಂಡು ವಿಚಾರಣೆ ದಿನದಲ್ಲಿ ದೇವರನ್ನು ಕೊಂಡಾಡುವರು. ಆಮೆನ್, ಹಲ್ಲೆಲೂಯಾ. ಅನ್ಯರ ಮಧ್ಯದಲ್ಲಿ ನಮ್ಮ ಒಂದು ಪ್ರವರ್ತನೆ, ನಮ್ಮ ಒಂದು ಸತ್ಕ್ರಿಯೆಗಳು ಹೆಂಗಿರ್ಬೇಕಂದ್ರೆ ದೇವರಿಗೆ ಮೆಚ್ಚುಗೆ ಆಗುವಂತ ರೀತಿಯಲ್ಲಿ ಇರ್ಬೇಕಂತ. ಅವರು ನಮ್ಮ ಸತ್ಕ್ರಿಯೆಗಳು ನೋಡಿ, ಈ ವ್ಯಕ್ತಿ ಒಂದು ಸಮಯದಲ್ಲಿ ಕೆಟ್ಟದಾಗಿ ಜೀವಿಸಿರುವಂತ ವ್ಯಕ್ತಿ, ಪಾಪದಲ್ಲಿ ಜೀವಿಸಿರುವಂತ ವ್ಯಕ್ತಿ, ಇವಾಗ ಇವನ್ ಸತ್ಕ್ರಿಯೆಗಳು ನೋಡ್ತಿದ್ರೆ ದೇವ್ರನ್ನ ಕೊಂಡಾಡ್ತಾರಂತ, ದೇವ್ರನ್ನ ಮಹಿಮೆ ಪಡಿಸ್ತಾರಂತ, ದೇವ್ರನ್ನ ಘನಪಡಿಸ್ತಾರಂತ, ದೇವ್ರನ್ನ ಸ್ತುತಿಸ್ತಾರಂತ. ಆಮೆನ್, ಹಲ್ಲೆಲೂಯಾ. ಅಂದ್ರೆ ನಾವು ಆ ರೀತಿಯಾಗಿ ಜೀವಿಸ್ತಿರುವಾಗ ಆ ಸತ್ಕಾರ್ಯಗಳನ್ನು ನೋಡಿ ಅವರು ಕೂಡ ಏನ್ ಮಾಡ್ತಾರೆ, ನಾವು ಈ ರೀತಿಯಾಗಿ ಜೀವಿಸ್ಬೇಕು, ನಾವು ಈ ರೀತಿಯಾಗಿ ದೇವರಿಗೆ ಇಷ್ಟಕರವಾಗಿ ನಾವು ನಡಿಬೇಕು, ಸತ್ಕ್ರಿಯೆಗಳು ನಾವು ಮಾಡಬೇಕು ಅನ್ನೋ ಮಾದರಿ ನಾವು ತೋರಿಸ್ಬೇಕು. ನಾವು ಕೂಡ ದೇವರಿಗೆ ಇಷ್ಟಕರವಾಗಿ ಜೀವಿಸ್ಬೇಕಂತೇಳಿ ಆಲೋಚನೆ ಅವ್ರು ಯಾವಾಗ ಬರುತ್ತಂದ್ರೆ ನಮ್ಮ ಸತ್ಕ್ರಿಯೆಗಳು ನೋಡಿನೇ ದೇವ್ರನ್ನ ಕೊಂಡಾಡ್ತಾರೆ ಅವರು. ಈಗ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಆಗ್ಲಿ, ಇಲ್ಲ ನಮ್ಮ ಬಂಧು ಮಿತ್ರರಾಗ್ಲಿ, ಸಂಘದಲ್ಲಾಗ್ಲಿ ನಾವು ಮಾದರಿಕರವಾಗಿರ್ಬೇಕು. ನಮ್ಮನ್ನ ನೋಡಿ ಅವರು ಈ ರೀತಿಯಾಗಿ ನಾನು ಜೀವಿಸ್ಬೇಕಂತ ಹೇಳಿ ಅವ್ರು ಅನ್ಕೋಬೇಕು. ಅವಾಗೇ ನಾವು ನೋಡ್ರಿ, ಒಂದು ನಾನು ಹೇಳ್ತೀನಿ, ನಿನ್ನ ಫ್ಯಾಮಿಲಿನಲ್ಲಿ ನಿನ್ನ ಮಕ್ಕಳೇ ಆಗ್ಲಿ ನಿನ್ನ ಹತ್ರ ಬಂದು, ಅಮ್ಮ ಅಪ್ಪ ನಾನು ನಿನ್ನಂಗೆ ನಾನು ಜೀವಿಸ್ಬೇಕು, ನಿನ್ನ ಒಂದು ಮಾದರಿ ಇಟ್ಕೊಂಡು ನಾನು ನಡಿಬೇಕು ಅಂತೇಳಿ ಅವರು ಕೇಳಿದಾಗ, ನಡಿಯಮ್ಮ ನನ್ನ ಮಾದರಿ ಇಟ್ಕೊಂಡು ನಡಿ ನೀನಂತೇಳಿ ಹೇಳುವಂತ ಧೈರ್ಯ ನಮಗಿರ್ಬೇಕು. ನಾನು ಯಥಾರ್ಥವಾಗಿ ನಾನು ಜೀವಿಸ್ತೇನೆ, ದೇವ್ರಿಗೆ ಸಾಕ್ಷಿಯಾಗಿ ನಾನು ಜೀವಿಸ್ತೇನೆ, ದೇವ್ರ ವಾಕ್ಯಗೆ ವಿಧೇಯನಾಗಿ ನಾನು ಜೀವಿಸ್ತೇನೆ, ವಿಧೇಯನಾಗಿ ನಾನು ಜೀವಿಸ್ತೇನೆ. ನಾನು ಮಾದರಿ ಇಟ್ಕೊಂಡು ನಡಿ ಅಂತೇಳಿ ನಿನ್ನ ಮಕ್ಕಳಿಗೆ ನೀನು ಹೇಳುವಂಥದ್ದು
ಧೈರ್ಯ ನಿನ್ನಲ್ಲಿ ಇರಬೇಕು. ಆ ಸತ್ಕ್ರಿಯೆಗಳು ನಮ್ಮಲ್ಲಿ ಕಾಣಬೇಕು. ಆ ರೀತಿಯಾಗಿ ನಾವು ಮಾದರಿಕರವಾಗಿರ್ಬೇಕು. ನಮ್ಮ ಕುಟುಂಬಕ್ಕೆ ನಾವು ಮಾದರಿಕರವಾಗಿರ್ಬೇಕು. ನಮ್ಮ ಬಂಧುಗಳಿಗೆ ನಾವು ಮಾದರಿಕರವಾಗಿರ್ಬೇಕು. ಸಮಾಜಕ್ಕೆ ನಾವು ಮಾದರಿಕರವಾಗಿರ್ಬೇಕು. ಸಂಘಕ್ಕೆ ಮಾದರಿಕರವಾಗಿರ್ಬೇಕು. ನಾವು ಅನೇಕರಿಗೆ ಮಾದರಿಕರವಾಗಿ ನಾವು ಜೀವಿಸ್ಬೇಕು. ಅದು ದೇವರಿಗೆ ಮಹಿಮೆ ಅಂತ ಹೇಳಿ ದೇವ್ರನ್ನ ಕೊಂಡಾಡ್ತಾರಂತ. ಆಮೇನ್. ದೇವ್ರನ್ನ ಕೊಂಡಾಡ್ತಾರಂತ. ನಮ್ಮ ಸತ್ಕ್ರಿಯೆಗಳು ಹಂಗಿರ್ಬೇಕು. ಮತ್ತೆ ನೀನು ಯಾರಿಗೆ ಮಾದರಿಕರವಾಗಿದೆಯಾ? ಕುಟುಂಬಕ್ಕೆ ಮಾದರಿಕರವಾಗಿದೆಯಾ? ನಿನ್ನ ಮಕ್ಕಳಿಗೆ ಮಾದರಿಕರವಾಗಿದೆಯಾ? ಇಲ್ಲ ನಿನ್ನ ಬಂಧುಗಳಿಗೆ ಮಾದರಿಕರವಾಗಿದ್ದೀರಾ? ನಾವು ಯಾವ ರೀತಿಯಾಗಿ ಜೀವಿಸ್ತಿದ್ದೀವಿ ಒಂದ್ಸಲ ಆಲೋಚನೆ ಮಾಡ. ನಾವು ಅನೇಕರಿಗೆ ಮಾದರಿಕರವಾಗಿರ್ಬೇಕು. ನಮ್ಮ ಸತ್ಕ್ರಿಯೆಗಳು ನೋಡಿ ಅವ್ರು ಕೊಂಡಾಡ್ತಾರಂತ. ಯಾರನ್ನ? ದೇವ್ರನ್ನ ಕೊಂಡಾಡ್ತಾರೆ. ನಮ್ಮ ಜೀವಿತವು ದೇವರಿಗೆ ಮಹಿಮಕರವಾಗಿರಬೇಕು. ನಮ್ಮ ಜೀವಿತವು ದೇವರಿಗೆ ಸ್ತುತಿ ಸಲ್ಲಿಸಬೇಕು. ಅನೇಕರು ನಮ್ಮನ್ನು ನೋಡಿ ಹೆಂಗಿರೋ ವ್ಯಕ್ತಿ ಹೆಂಗ್ ಜೀವಿಸ್ತದನಲ್ಲ, ಇದು ದೇವರಿಗೆ ಮಹಿಮೆ, ಇದು ದೇವರಿಗೆ ಘನತೆ ಅಂತ ಹೇಳಿ ನಮ್ಮ ನೋಡಿ ದೇವ್ರನ್ನ ಘನಪಡಿಸ್ಬೇಕು. ಆ ರೀತಿಯಾಗಿ ನಾವು ಮಾದರಿಕರವಾಗಿ ಜೀವಿಸುವಂತವರಾಗಿರ್ಬೇಕು. ಆಮೆನ್.